ಬಹುಶಃ ದಿನಾಂಕ 16/3/2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಜಗದೀಶ್ ಶಿವಯ್ಯ ಗುಡಗಂಟಿ, ಸಿ ಪುಟ್ಟರಂಗ ಶೆಟ್ಟಿ, ಕೆ ಷಡಾಕ್ಷರಿ, ಎಸ್ ಡಿ ತಮ್ಮಯ್ಯ, ಭಾಗ್ಯತಿ ಮುರಳಯ್ಯ, ಎಸ್ ಸುರೇಶ್ ಕುಮಾರ್, ಸಿದ್ದು ಸವದಿ, ಟಿ ಎಸ್ ಶ್ರೀವಾಸ್ತವ್, ವಿ ಸುನಿಲ್ ಕುಮಾರ್, ಕೌಜಲಿಗೆ ಮಹಾಂತೇಶ್, ಶಿವಾನಂದ್, ಅರಗ ಜಾನೇಂದ್ರ, ಹೈಹೊಳೆ ದುರ್ಯೋಧನ್ ಮಹಾಲಿಂಗಪ್ಪ, ಎಂ.ವೈ. ಪಾಟೀಲ್, ಶಾಂತನಗೌಡ, ಡಿಜಿ, ಶರಣ್ ಗೌಡ ಕಂದಕೂರ್, ಚನ್ನರಾಡಿ ಪಾಟೀಲ್ ತೊಣ್ಣೂರ್, ಅಲಂಪ್ರಭ್ ಪಾಟೀಲ್, ಕರೆಮ್ಮ ಜಿ ನಾಯಕ್, ಚನ್ನಬಸಪ್ಪ, ಎಸ್ ಟಿ ಸೋಮಶೇಖರ್, ಕ್ಯಾಸಂದ್ರ ರಾಜಣ್ಣ, ಕೆ.ಎಸ್. ಬಸಂತಪ್ಪ, ದಿನಕರ್ ಕೇಶವ್ ಶೆಟ್ಟಿ. ಪ್ರಶ್ನೋತ್ತರ. ಈಗ ನಮ್ಮ ಉಪಮುಖ್ಯಮಂತ್ರಿ ಮತ್ತು ಬೃಹತ್ ನಗರ ಸಚಿವರು ಡೆಲ್ಲಿಯಲ್ಲಿ ಅರ್ಜೆಂಟ್ ಮೀಟಿಂಗ್ ಇದ್ದ ಕಾರಣ, ಎಂಪಿಗಳೆಲ್ಲ ಮೀಟಿಂಗ್ ಇದ್ದ ಕಾರಣ ಅವ್ರು ಮತ್ತು ಕಾನೂನು ಸಚಿವರು ಇವತ್ತು ಹೋಗಿರ್ತಾರೆ. ಈಗ ಅವರ ಪ್ರಶ್ನೆಗೆ ಒಂದು ಸೆಕೆಂಡ್ ಅವರು ಉತ್ತರ ಕೊಡ್ತಾರೆ. ಈಗ ಕೆಲವರಿಗೆ ಏನಾದರೂ ಇಲ್ಲ ಬರ್ತಾ ಇದೆ, ಇದು ಮುಗಿಲಿ. 15 ದಿವಸ ಟೈಮು ಅಂತಂದ್ರೆ ನಾವು ಸ್ವಲ್ಪ ಹಿಡಿದಕ್ಕೆ ಒಂದು ವಾರದಲ್ಲೇ ಕೊಡಿಸ್ತೀನಿ ಅಂತಂದ್ರೆ ಅದೇನು ಬಂದಿಲ್ಲ ಇವತ್ತು. ಅದಕ್ಕೋಸ್ಕರ ಆ ಡ್ರಗ್ಸ್ ಬಗ್ಗೆ, ಡ್ರಗ್ಸ್ಗೆ ಸಂಬಂಧ ಅಲ್ಲಿ ನೋಡಿ, ಅದು ನಿಮ್ಮ ಬರುವಾಗ ಅವರ ಸಬ್ಜೆಕ್ಟ್ ಆದ ಕಾರಣ ನಿಮಗೆ 2 ಆಪ್ಷನ್ ಕೊಡ್ತೇನೆ ನಾನು. ಒಂದು, ನಿಮಗೆ ರಿಪ್ಲೈ ಬಂದಿದೆ, ಮೇಗ 7 ಸಬ್ಜೆಕ್ಟ್, ಅದು ಮತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಕೂಡ ಇರ್ತದೆ. ಯಾರಿಗಾದರೂ ಇವತ್ತು ನಮ್ಮ ಮಂತ್ರಿಗಳ ಉತ್ತರ ಕೊಟ್ಟರೆ ಸಾಕಂತ ಹೇಳಿದ್ರೆ ಅಲ್ಲಿ ಮುಗಿಸುವ, ಅಥವಾ ನೀವು ಕೈ ಎತ್ತಿ ಇವತ್ತು ಬೇಡ, ನೆಕ್ಸ್ಟ್ ಅವ್ರು 23ಕ್ಕೆ ಟ್ಯೂಸ್ಡೇ ಅವ್ರದ್ದು ಇದು ಬರ್ತದೆ, ಯಾವುದು ಮತ್ತೆ ಸಬ್ಜೆಕ್ಟ್, ಅವ್ರ ಬಗ್ಗೆ ಎಡಿಷನ್ ಬೇಕಾದ್ರೆ ಹಾಕೊಳ್ತೇವೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ. ಸರ್, ಯಾಕಂದ್ರೆ ಭಾಳ 40 ವರ್ಷ ಹಿಡಿದು ಸಮಸ್ಯೆ ಇದ್ದ ಕ್ಷೇತ್ರದಲ್ಲಿ ನಮ್ಮ ಸಮಸ್ಯೆ ಇದೆ ಸರ್. ಇಡೀ ಜಿಲ್ಲಾದ ಕಾರಂಜಿ ಯೋಜನೆ ಉಪಮುಖ್ಯಮಂತ್ರಿ ಬಂದು ಉತ್ತರ ಕೊಟ್ಟರೆ ಒಳ್ಳೇದಿರ್ತದೆ ನನ್ನ ಭಾವನೆ. ಆಯ್ತು ಸರ್, ಅದಕ್ಕೆ ನೆಕ್ಸ್ಟ್ ಯಾವಾಗ ತೋತ್ರ ಅಂತ ಹೇಳಿದ್ರೆ ನೆಕ್ಸ್ಟ್ 24 ಸರ್, 24 ನೆಕ್ಸ್ಟ್ ಅವರ್ ಸಬ್ಜೆಕ್ಟ್ 24. ಅಶೋಕ್ ಏನಾಗಿದೆ ನನಗೆ? ಮಹೇಂದ್ರ ತಮ್ಮಣ್ಣವರ್ ಉನ್ನತ ಶಿಕ್ಷಣ ಬರಲಿಲ್ಲ. ಬಸನಗೌಡ ದದ್ದಲ್, ಅರ್ಪಿತ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಬೇಸಿಗೆಯಲ್ಲಿ ಅವಾಗ 2635 ಪ್ರಶ್ನೆಯನ್ನ ಸನ್ಮಾನ್ಯ ಅಬಕಾರಿ ಸಚಿವರನ್ನ ಕೇಳಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮತ್ತು CS ಪೌಡರ್ ಮಾಡ್ತಾರಂತ ಕೇಳಿದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ವ್ಯಕ್ತಿಗಳು ಸ್ವಲಾಭಕ್ಕಾಗಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದು ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತೇಳಿ ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಆ ವ್ಯಕ್ತಿಗಳಂತೇಳಿ ಸನ್ಮಾನ್ಯ ಸಚಿವರು ಅದನ್ನ, ಯಾಕಂದ್ರೆ ಏನಾಗ್ತಾ ಇದೆ, ಅಲ್ಲಿ ಗಡಿನಾಡು ನಮ್ದು ತೆಲಂಗಾಣ ಮತ್ತು ಆಂಧ್ರ 2 ಗಡಿನಾಡಿಗೆ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ ಸುಮಾರು ದಿನನಿತ್ಯ ಸಾವಿರಾರು ಜನ ಅಲ್ಲೆಲ್ಲ ಇದೇ ದಂಧೆಗೆ ಈಗ ನಿಂತು ಬಿಟ್ಟಿದ್ದಾರೆ. ಪೌಡರ್ಗಳನ್ನ ಆ ಕಡೆ ತೆಲಂಗಾಣದಿಂದ ತರೋದು, ಈ ಕಡೆ ಸೇಂದಿಯನ್ನ ಮಾಡೋದು. ಹಾಗಾಗಿ ಇಷ್ಟೊಂದು ದಾಖಲಾತಿಗಳು ಮತ್ತು ದಾಖಲೆಗಳು ಕೇಸ್ಗಳಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವ್ರಿಗೆ ಯಾವುದೇ ಪನಿಷ್ಮೆಂಟ್ಗಳಾಗಿಲ್ಲ ಮತ್ತು ಗಡಿಪಾರುಗಳು ಕೂಡ ಆಗಿಲ್ಲ. ಹಾಗಾಗಿ ಅವ್ರಿಗೆ ಯಾವುದು ಇವರು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಯಾವುದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಸುಮಾರು 13,557 ಲೀಟರ್ಗಳನ್ನು ಇಲ್ಲಿವರೆಗೂ ವಶಪಡಿಸಿಕೊಂಡಿದ್ದಾರೆ. ಸುಮಾರು 183 ಕೇಸ್ಗಳನ್ನು ದಾಖಲಿಸಿದ್ದಾರೆ ಮತ್ತು ಇಲ್ಲಿ 102 ಕೇಸ್ಗಳನ್ನು ಬೇರೆ ಬೇರೆ ಡ್ರಗ್ಸ್ಗಳಿರ್ಬೋದು ಇವೆಲ್ಲ ಮಾಡಿದ್ದಾರೆ. ಆದರೆ ಯಾವುದು ತಡೆಗಟ್ಟಕ್ಕಿಲ್ಲ, ಬೆಳೀತಾ ಹೋಗ್ತಾ ಇದೆ, ಹನುಮಂತನ ಬಾಲ ರೀತಿಯಲ್ಲಿ ಬೆಳೀತಾ ಇದೆ. ಹಾಗಾಗಿ ಇವೆಲ್ಲವನ್ನ ಅಕ್ರಮವಾಗಿ ಮಾರಾಟ ಮಾಡುವಂತ ಏನು ದಂಧೆಗೆ ಇಳಿದಿದ್ದಾರೆ, ಯಾರು ಆ ಹೆಸರುಗಳು ತಮಗೆ, ಯಾಕಂದ್ರೆ ಸರ್ಕಾರ ಗಮನಕ್ಕಿದೆ ಆ ವ್ಯಕ್ತಿಗಳು ಅಂತ ಹೇಳಿದಾಗ ಆ ವ್ಯಕ್ತಿಗಳನ್ನ ತಕ್ಷಣಕ್ಕೆ ಆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿದಂತ ವ್ಯಕ್ತಿಗಳಿಗೆ ಬಹಳ ಕಠಿಣವಾದಂತ ಶಿಕ್ಷೆಯನ್ನು ಮಾಡೋದಕ್ಕೆ ಮಾಡಿದಾಗ ಮಾತ್ರ. ಇಲ್ಲದೆ ಹೋದ್ರೆ ಅಲ್ಲಿ ಯುವಕರೆಲ್ಲ ಬಹಳ ಮಾದಕ ವಸ್ತುಗಳಿಂದ ದಿನನಿತ್ಯ ಆಕ್ಸಿಡೆಂಟ್ಗಳಾಗ್ತಾ ಇದೆ,
ಮತ್ತು ಬಹಳಷ್ಟು ಮರ್ಡರ್ ಕೇಸ್ಗಳನ್ನು ಆಗ್ತಾ ಇದೆ. ಈ ರೀತಿಯಾಗಿ ಇಳಿತಾ ಇದ್ದಾರೆ. ಹಾಗಾಗಿ ಈ ಅಬಕಾರಿ ಸಚಿವರು ಇದಕ್ಕೆ ಏನಾದರೂ ಕಾನೂನಲ್ಲಿ ಇನ್ನೂ ಬಿಗಿಯಾದ ಕಾನೂನು ಏನಾದರೂ ಬಿಲ್ ಅನ್ನು ತಂದ್ರೆ, ಸೆಷನ್ ಬಿಲ್ ಅನ್ನು ತಂದು ಕಠಿಣವಾದಂಥ ಕಾನೂನುಗಳನ್ನು ತೆಗೆದುಕೊಳ್ಳದೆ ಹೋದ್ರೆ ಬಹಳಷ್ಟು ಅರಾಜಕತೆಯನ್ನಾಗುವಂಥದ್ದು ಕೂಡ ಬಹಳ ಹತ್ತಿರಕ್ಕೆ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಯುವಕರು ಪಾಪ ಒಬ್ಬೊಬ್ಬರು ಮಕ್ಕಳು 2 ಮಕ್ಕಳು ಇರ್ತಾರ, ಬಹಳ ಮಾದಕ ವಸ್ತುಗಳಿಗೆ ಬಲಿ ಆಗುವಂಥದ್ದು ಕೂಡ ನಾವು ನೋಡ್ತಾ ಇದೀವಿ. ತಾವು ಉತ್ತರವನ್ನ ಕೊಡಿ ಅಂತೇಳಿ ಹೇಳ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಗೌಡ್ರ ಒಂದು ಪ್ರಶ್ನೆಗೆ ನಾನು ಕೂಡ ಪೂರಕವಾಗಿ ಕೇಳ್ತೀನಿ. ಇದು ಬರೇ ಒಂದು ಡಿಸ್ಟಿಕ್ದಲ್ಲ, ಇಡೀ ರಾಜ್ಯಾದ್ಯಂತ ಈ ಥರ ಅಕ್ರಮ ಮದ್ಯ ಮಾರಾಟನ ನಾವು ನೋಡ್ತೀವಿ. ಅದರಾಗ ವಿಶೇಷವಾಗಿ ನಮ್ಮದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಅಕ್ರಮ ಮದ್ಯ ಮಾರಾಟಕ್ಕೆ ಯುವಕರೆಲ್ಲ ಯುವ ಪೀಳಿಗೆ ಬಲಿಯಾಗಕತ್ಯಾರ. ಇದಕ್ಕೊಂದು ದೊಡ್ಡ ಪ್ರಮಾಣದ ಒಂದು ಶಿಸ್ತಿನ ಒಂದು ಕಠಿಣ ಕ್ರಮವನ್ನು ಸರ್ಕಾರ ತಗೋಬೇಕು ಅಂತೇಳಿ ಸಚಿವರಿಗೆ ನಾನು ಕೂಡ ಒಂದು ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಹೊಸದೇನೋ ಸಜೆಷನ್ ಕೊಡಿ ಮಂತ್ರಿಗಳೇ. ಸರ್, ಏನಾಗಿದೆ ಸರ್, ನಮ್ಮಲ್ಲಿ ಎಲ್ಲ ದದ್ದಲವರು ಹೇಳಿದಂಗೆ ಅನ್ಕೋತಂದ್ರೆ ನಾವು ಬಾರ್ಡರ್ ಏರಿಯಾದಲ್ಲಿ ಇರೋದು ಮಂತ್ರಿಗಳೇ. ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ಇರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಎಲ್ಲರಂತ ಹೇಳಲ್ಲ, ಇಲಾಖೆ ಅಧಿಕಾರಿಗಳು ವೈನ್ ಶಾಪ್ಗಳಿಂದ ಏನಪ್ಪಂತಂದ್ರೆ ಅವರೇ ಏನಪ್ಪಂತಂದ್ರೆ ಇಷ್ಟು ಗುತ್ತಿಗೆ ತಗೊಂಡು ಏನಪ್ಪಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಏನಪ್ಪಂತಂದ್ರೆ ವೈನ್ ಶಾಪ್ಗಳನ್ನ ಲಿಕ್ಕರ್ಗಳನ್ನ ಒಯ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ದಯಮಾಡಿ ಮಂತ್ರಿಗಳಿಗೆ ಕಳಕಳಿಯ ಮನವಿ ಮಾಡ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಮೈಗ್ರೆಂಟ್ಸ್ ಇದ್ದಾರೆ, ಬಹಳ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಸ್ವಲ್ಪ ದಯಮಾಡಿ ಮಂತ್ರಿಗಳು ಅವ್ರ ಇಲಾಖೆಯಿಂದ ಈ ರೀತಿ ನಡೀತಕ್ಕಂಥದ್ದು ನಿಲ್ಲಿಸಬೇಕೆಂಬುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.